ನಮಸ್ಕಾರ, ನಾನು ನಾಗೇಂದ್ರ ಹಾಸನ್. ಬೆಂಗಳೂರಿನಲ್ಲಿ ಈಗ ಹೊಸದೊಂದು ಜಮಾನ ಶುರುವಾಗಿದೆ. ಮಹಾನಗರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕೆಲ ಕಾರ್ಪೊರೇಟರ್ಸ್ಗಳು ಜನಸಾಮಾನ್ಯರ ದೂರು ದುಮ್ಮಾನಗಳನ್ನ ಕೇಳ್ತಾ ಇಲ್ಲ. ಅದರ ಬದಲಾಗಿ ನಾಗರಿಕರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಇದರಿಂದ ಅಮಾಯಕರು ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿದ್ದಾರೆ. ಇತ್ತೀಚೆಗಷ್ಟೇ ವರದಿಯಾಗಿರೋ 2 ಪ್ರಕರಣಗಳು ಕಾರ್ಪೊರೇಟರ್ಸ್ಗಳ ಜವಾಬ್ದಾರಿ ಇದೇನಾ ಅಂತ ನಾವು ಪ್ರಶ್ನೆ ಮಾಡುವಂತೆ ಮಾಡಿವೆ. ಅಷ್ಟಕ್ಕೂ ಆ 2 ಪ್ರಕರಣಗಳಲ್ಲಿ ಹಿನ್ನೆಲೆ ಏನು, ಅದರಲ್ಲಿ ಕಾರ್ಪೊರೇಟರ್ಸ್ಗಳ ಖಾಂದಾರ್ ನಡೆದುಕೊಂಡಂತಹ ರೀತಿ ಏನು ಅನ್ನೋದನ್ನ ನಾವು ತೋರಿಸ್ತೀವಿ, ನೋಡಿ. ಬೆಂಗಳೂರು ಮಹಾನಗರದಲ್ಲಿ ಬದುಕಬೇಕಂದ್ರೆ ಸ್ವಲ್ಪ ಗುಂಡಿಗೆ ಗಟ್ಟಿ ಇರಬೇಕು ಸ್ವಾಮಿ. ಹೀಗೊಂದು ಮಾತು ಜಸ್ಟ್ 1 ದಿನದ ಹಿಂದೆ ಹುಟ್ಟಿಕೊಂಡಿದೆ. ಯಾಕೆ ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ನೀವೊಮ್ಮೆ ಈ ದೃಶ್ಯಾವಳಿಗಳನ್ನ ನೋಡಬೇಕು. ಇವರಿಗೆ ಈ ಸ್ಥಿತಿ ಬಂದಿದ್ದು ಹೇಗೆ ಅನ್ನೋದನ್ನ ವಿವರವಾಗಿ ಹೇಳೋದಕ್ಕೂ ಮೊದಲು ನಿಮಗೆ ಇಂತಹದ್ದೇ ಮತ್ತೊಂದು ಸೀನ್ ತೋರಿಸಬೇಕು. ಅದನ್ನು ಒಮ್ಮೆ ನೋಡ್ಕೊಂಡ್ಬಿಡಿ. ಅಂದಹಾಗೆ ಈ ಸಿಸಿಟಿವಿ ದೃಶ್ಯಾವಳಿಯಲ್ಲಿ 3 ಯುವಕರ ಮೇಲೆ ಗುಂಪೊಂದು ಹಲ್ಲೆ ಮಾಡ್ತಾ ಇರುವ ದೃಶ್ಯಗಳು ಸೆರೆಯಾಗಿವೆ. ಹಲ್ಲೆಯಲ್ಲಿ 3 ಯುವಕರಿಗೆ ಚೂರಿಯಿಂದ ಇರಿಯಲಾಗಿದೆ. ಅಂದಹಾಗೆ ಈ 2 ಘಟನೆಗಳು ಬೆಂಗಳೂರಿನ ಪ್ರತ್ಯೇಕ ಸ್ಥಳಗಳಲ್ಲಿ ನಡೆದಿವೆ. ವಿಪರ್ಯಾಸ ಏನಂದ್ರೆ 2 ಪ್ರಕರಣಗಳಿಗೂ ಬಹಳಷ್ಟು ಸಾಮ್ಯತೆ ಇದೆ. ಯಾಕಂದ್ರೆ 2 ಪ್ರಕರಣಗಳಲ್ಲಿ ಈಗ ಆರೋಪಿಗಳ ಸ್ಥಾನದಲ್ಲಿ ಇರೋರು ಬೆಂಗಳೂರಿನ ಬಡಾವಣೆಗಳ ಕಾರ್ಪೊರೇಟರ್ಸ್ ಮತ್ತವರ ಖಾನ್ದಾನ್. ಹೌದು, ಬೆಂಗಳೂರಿನ ಮಹಾನಗರ ಪಾಲಿಕೆಗಳ ಗೋಳು ಕೇಳಬೇಕಾದ 2 ಕಾರ್ಪೊರೇಟರ್ಸ್ ಗೋತ್ರ ಕೆಡಿಸಿಕೊಂಡಿದ್ದಾರೆ. ಜನಸಾಮಾನ್ಯರ ಮೇಲೆ ಖುದ್ದು ದಬ್ಬಾಳಿಕೆಗೆ ಇಳಿದವರು ಒಬ್ಬರಾದ್ರೆ, ಮತ್ತೊಬ್ಬ ಕಾರ್ಪೊರೇಟ್ನ ಪುತ್ರ ಖುದ್ದಾಗಿ ನಾಗರಿಕರ ಮೇಲೆ ತನ್ನ ಪೌರುಷ ಪ್ರದರ್ಶನ ಮಾಡಿದ್ದಾನೆ. ಬೈ ದ ವೇ, ಈಗ ಮೊದಲ ಪ್ರಕರಣದ ವಿಷಯಕ್ಕೆ ಬರ್ತೀವಿ. ಆಸ್ಪತ್ರೆಯ ಬೆಡ್ ಮೇಲೆ ಮಾರಣಾಂತಿಕವಾಗಿ ಪೆಟ್ಟು ತಿಂದು ಮಲಗಿರೋರ ಹೆಸರು ರಾಜಣ್ಣ. ಪೀಣ್ಯ ಸಮೀಪದ ಮಲ್ಲಸಂದ್ರ ವಾರ್ಡ್ ವ್ಯಾಪ್ತಿಯಲ್ಲಿ ರಾಜಣ್ಣ ವಾಸ ಮಾಡ್ತಿದ್ದಾರೆ. ಮಲ್ಲಸಂದ್ರ ವಾರ್ಡ್ ಅಲ್ಲಿ ರಾಜಣ್ಣ ಕಾಂಗ್ರೆಸ್ ಕಾರ್ಯಕರ್ತರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತನಿಗೆ ಬೆನ್ನು ಮೂಳೆ ಮುರಿದೋಂಗೆ ಹೊಡೆದಿದ್ದಾರೆ. ಇವತ್ತಿನ ದಿವಸ ಆತನಿಗೆ ಅಧಿಕಾರ ಕೊಟ್ಟಂಥ ವ್ಯಕ್ತಿಗಳು ಯಾರವ್ರಿಗೆ ಆ ಥರ ಹೊಡೆಯುವಂತಹ ಅವಶ್ಯಕತೆ ಏನಿದೆ? ಆತ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ಜನರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಲ್ಲಿಗೆ ಜನಕ್ಕೆ ಯಾವಾಗ ಎಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಾವು ಇವತ್ತಿನ ದಿವಸ ಕೇಳಬೇಕಾಗಿದೆ. ಅದರಿಂದ ಏನು ಹೇಳಿ, ನಮ್ಮ ಆಗ್ರಹ ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು. ಅವ್ನು ತೊಗೊಂಡು ಜೈಲಿಗೆ ಹಾಕ್ಬೇಕು, ಪರಪ್ಪನಗರ ಜೈಲಿಗೆ ಹಾಕ್ಬೇಕು ಅವ್ರನ್ನ. ಈ ಥರ ಮಾಡಿದ್ರೆ ನಾವು ಯಾವ ರೀತಿಯಾಗಿ ನಾವು ಜನ ವಾಸ ಮಾಡೋದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಗೂಂಡಾಗಿರಿ ಜಾಸ್ತಿ ಆಗ್ತಾ ಇದೆ, ಅವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಸದ್ಯ ರಾಜಣ್ಣ ಮಲ್ಲಸಂದ್ರದಲ್ಲಿರೋ ತಮ್ಮ ನಿವೇಶನದಲ್ಲಿ ಮನೆಯೊಂದನ್ನ ಕಟ್ಟಿಸ್ತಿದ್ದಾರೆ. ನಿನ್ನೆ ಆ ಮನೆಯ ಗೋಡೆಗಳಿಗೆ ನೀರು ಹಾಕ್ತಿದ್ದ ವೇಳೆ ಅವರಿದ್ದ ಸ್ಥಳಕ್ಕೆ ವ್ಯಕ್ತಿಯೊಬ್ಬ ಬಂದ ಆ ವ್ಯಕ್ತಿ ಏಕ್ದಮ್ ಜಗಳ ಶುರು ಮಾಡಿಬಿಟ್ಟ. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಆ ಸಮಯದಲ್ಲಿ ಕಾರ್ಪೊರೇಟ್ರ್ ನಮ್ಮ ಮೇಲೆ ಭಾಳ ಜಿದ್ದನ್ನು ಇಟ್ಕೊಂಡು, ಎಲೆಕ್ಷನ್ ಟೈಮಲ್ಲಿ ಆಗಿರ್ತಕ್ಕಂಥವೆಲ್ಲ ಇಟ್ಕೊಂಡು ಅದೇ ರೋಡಲ್ಲಿ ಇರ್ತಕ್ಕಂಥ ಒಬ್ಬನ್ನ ಕಳಿಸಿ ಗಲಾಟೆ ಕಾರಣ ಮಾಡಿ ಅವನು ನನ್ನ ಬಂದು ಕೇಳ್ದ, ನೀನು ಹೆಂಗೆ ಮನೆ ಕಟ್ತೀಯ, ನೀನು ನನಗೆ ಅವಮಾನ ಮಾಡಿದೆ ಎಲೆಕ್ಷನ್ ಟೈಮ್ನಲ್ಲಿ, ನಮ್ಮವರೆಲ್ಲ ಬರ್ತಾರೆ ಹಾಗೆ ಹೀಗೆ ಅಂತೇಳಿ ನನಗೂ ಅವನಿಗೆ ಮಾತಿನ ಘರ್ಷಣೆಗಳು ನಡೆದಾಗ ಸ್ಥಳೀಯವಾಗಿದ್ದವರು ನನ್ನನ್ನು ಒಂದು ಕಡೆ ಕಳಿಸಿದ್ರು, ಅವನ್ನ ಒಂದು ಕಡೆ ಕಳಿಸಿದ್ರು. ಸ್ಥಳೀಯರೇ ಆ ವ್ಯಕ್ತಿಯನ್ನೂ ರಾಜಣ್ಣನವರನ್ನು ಸಮಾಧಾನಪಡಿಸಿ ಸುಮ್ಮನೆ ಕಳಿಸ್ತಾರೆ. ಆದರೆ ಆ ಜಗಳ ಇಷ್ಟಕ್ಕೆ ನಿಲ್ಲಿಲ್ಲ. ಆ ವ್ಯಕ್ತಿ ಅತ್ತ ಹೋಗ್ತಾ ಇದ್ದ ಹಾಗೆ 2 ನಿಮಿಷಕ್ಕೆ 10 ಮಂದಿ ಯುವಕರ ತಂಡವೊಂದು ರಾಜಣ್ಣನವರ ಮುಂದೆ ಬಂದು ನಿಲ್ಲುತ್ತೆ. ಅವರೆಲ್ಲರಿಗೂ ಲೀಡರ್ ಅನ್ನುವಂತೆ ಬಂದಿದ್ದ ಮತ್ತೊಬ್ಬ ವ್ಯಕ್ತಿ ಏಕಾಏಕಿ ರಾಜಣ್ಣನವರ ಮೇಲೆ ಕೈ ಎತ್ತಿಯೇ ಬಿಡ್ತಾನೆ. ಅಂದಹಾಗೆ ರಾಜಣ್ಣನವರ ಮೇಲೆ ದೈಹಿಕ ಹಲ್ಲೆ ಮಾಡಿದ ಆ ವ್ಯಕ್ತಿ ಅದೇ ಏರಿಯಾದ ಕಾರ್ಪೊರೇಟರ್ ಲೋಕೇಶ್.
ಒಂದು 5 ಮಿನಿಟ್ ಇಲ್ಲ 2-3 ಮಿನಿಟ್ಸ್ ಒಳಗಡೆ ಫೋನ್ ಮಾಡಿ ಎಲ್ಲರೂ ಅಟ್ ಆ ಟೈಮು ಒಂದೇ ಸರಿ ಬಂದರು. ಬಂದಿದ್ದ ಗಾಡಿಗಳು ನಿಲ್ಲಿಸಿದ ಏನು ಹೇಳೋದು ಕೇಳೋದಿಲ್ಲ, ಏಕಾಏಕಿ ಕೈ ಮಾಡಿದ್ದು ಲೋಕೇಶ. ಅವನು ಕಾರ್ಪೊರೇಟ್ರ್. ಅವನ ಏಜು ಭಾಳ ಕಮ್ಮಿ, ನನ್ನ ಏಜ್ಗೂ ಅವನಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಎಲ್ಲ ಹುಡುಗರುಗಳೇ ಅವರು. ಏಕಾಏಕಿ ನನ್ನ ಜಿಟ್ಟು ಬಗ್ಗಿಸ್ಕೊಂಡು ತಳ್ಳಿದ್ರು, ಕೆಳಕ್ಕೆ ಬಿದ್ದೋಗ್ಬಿಟ್ಟೆ. ನಾನು ಜಿಟ್ಟು ಬಗ್ಗಿಸ್ಕೊಂಡು ಏನೇಂತಲ್ಲಿ ಹೊಡೆದ್ರು ಅಂತ ಗೊತ್ತಾಗಲಿಲ್ಲ ನನಗೆ. ಅಷ್ಟು ಹಿಂಸಿಕವಾಗಿ ಹೊಡೆದ್ಬಿಟ್ರು ಅವರು. ಅಲ್ಲಿ ಯಾರು ಕೇಳೋರಿಲ್ದಾಗ ಆಗೋಗ್ಬಿಡ್ತದೆ ನನ್ನ ಪರಿಸ್ಥಿತಿ. ಅದು ಪೆಟ್ಟು ತಿಂದ ರಾಜಣ್ಣನವರಿಗೆ ತಮಗೆ ಲೋಕೇಶ್ ಯಾವ ವಸ್ತುವಿನಿಂದ ಹಲ್ಲೆ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ರಾಜಣ್ಣನವರ ಮಗ ಮಧುಸೂದನ್ ಪಕ್ಕದಲ್ಲೇ ನಿಂತಿದ್ದ. ಆ ಘಟನೆಯಲ್ಲಿ ಆತನ ಮೇಲೆ ಕೂಡ ಹಲ್ಲೆ ನಡೆಸಲಾಯಿತು. ಅಂದಹಾಗೆ ರಾಜಣ್ಣ ಅವರಿಗೆ ಲೋಕೇಶ್ ಯಾವುದರಿಂದ ಹಲ್ಲೆ ಮಾಡಿದ್ರು ಅನ್ನೋದನ್ನ ಮಧುಸೂದನ್ ಹೇಳ್ತಾರೆ, ಕೇಳಿ. ಸುಮಾರು 10 ಗಂಟೆ ಸಮಯದಲ್ಲಿ ನಾನು ಬ್ಯಾಂಕಿಗೆ ಹೋಗಿದ್ದೆ. ನಮ್ಮ ತಂದೆಯವರು ಅಲ್ಲಿ ಮನೆ ಹತ್ರ ನೀರು ಹಾಕ್ತಿದ್ರು. ನಾವು ಹೊಸದಾಗಿ ಮನೆ ಕಟ್ತಾ ಇದ್ದೀವಿ, ಅಲ್ಲಿ ಗೋಡೆಗಳಿಗೆ ನೀರು ಹಾಕ್ತಿದ್ರು. ನನ್ನ ಫ್ರೆಂಡ್ ಫೋನ್ ಮಾಡ್ದೆ, ಹಿಂಗೆ ಯಾರೋ ಬಂದಿದ್ದಾರೆ ನಿಮ್ಮ ತಂದೆ ಹತ್ರ, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದಾರೆ ಬಾ ಅಂತ. ನಾನು ಆ ಸಮಯಕ್ಕೆ ಅಲ್ಲಿ ಹೋದೆ. ಆವಾಗ ಆ ಕ್ಷಣಕ್ಕೆ ನಾನು ಹೋಗಿದ ತಕ್ಷಣ ಕಾರ್ಪೊರೇಟ್ ಆದಂತಹ ಲೋಕೇಶ್ ಅವರು ಅವ್ರ ಜೊತೆ ಸುಮಾರು 10 ಜನ, ಇದು ಫಸ್ಟೇ ಪ್ರೀಪ್ಲಾನ್ ಮಾಡಿದ್ದು ಥರ ಅಂತ ಹೇಳ್ಬೋದು. ಯಾಕಂದರೆ 10 ಜನ ಒಟ್ಟಿಗೆ ಸಿಗಲಿಲ್ಲ, ಬರೀ ಹುಡುಗರು, ಯಾವುದೇ ಮುಖಂಡರಾಗಲಿ ಯಾರೂ ಬಂದಿರಲಿಲ್ಲ. ಬರೀ 10 ಜನ ಹುಡುಗರು ಅವನ ಜೊತೆ ಕಾರ್ಪೊರೇಟ್ರ್ ಬಂದು ನಿಲ್ಲಿಸಿ ಗಾಡಿ ನಿಲ್ಲಿಸಿದ್ರು. ನಿಲ್ಲಿಸಿದ ತಕ್ಷಣ ಬಂದು ನಮ್ಮ ತಂದೆಯನ್ನ ತಳ್ಬಿಟ್ರು ಕೆಳಗಡೆ. ನಾನು ಮಧ್ಯೆ ಹೋದಾಗ ನನಗೂ ಹೊಡೆದ್ರು. ಅದಾದಾಗ ಅವರು ಕಾರ್ಪೊರೇಟ್ರು ಹಿಂದೆ ಸೆಂಟ್ರಿಂಗ್ ಹೊಡಿತಿದ್ರು, ಸೆಂಟ್ರಿಂಗ್ಗೆ ಸುತ್ಕಿ ತಂದಿದ್ರು. ಅದು ನಮ್ಮ ತಂದೆಯವ್ರ ಹಿಂದೆನೇ ಇತ್ತು. ಕಾರ್ಪೊರೇಟ್ರೂ ಅಲ್ಲೇ ಇದ್ದ, ಲೊಕೇಶನ್ ಅವನು ಸುತ್ಕಿ ತೊಗೊಂಡು ಜೋರಾಗಿ 2 ಸತಿ ಬೆನ್ನಿಗೆ ಹೊಡೆದ್ಬಿಟ್ಟು. ಅದು ನಾನು ಕಣ್ಣಾರೆ ನೋಡಿದೆ. ಅಲ್ಲ, ಈ ಪೆಟ್ಟು ಬಿದ್ದಿದ್ದು ಸುತ್ತಿಗೆಯಿಂದ ಅನ್ನೋದನ್ನ ನೀವು ನೋಡಿದ್ರ ಹೇಗೆ? ನಾನು ನೋಡಿದೆ. ನಮ್ಮ ತಂದೆಯವ್ರಿಗೆ ಹೊಡೆದಿದ್ದು ಸುತ್ತಿಗೆಯಿಂದನೇ. ಸುತ್ತಿಗೆ ಆಮೇಲೆ ನಾನು ಮುಂದೆ ಹೋದಾಗ ನನ್ನ ಮೇಲೆ ಹೊಡೆಯೋದಕ್ಕೆ ಬಂದಾಗ ಸ್ಲಿಪ್ಪಾಗಿ ಸುತ್ತಿಗೆ ಕೆಳಗೆ ಬಿದ್ದೋಯ್ತು. ಅಲ್ಲಿ ಇಟ್ಕೆ ಕಲ್ಲನ್ನು ಜೋಡಿಸ್ತು. ಇಟ್ಕೆ ಕಲ್ಲನ್ನು ಕೂಡ ತೊಗೊಂಡು ಇಟ್ಕೆಯಲ್ಲೂ ಹೊಡೆದಿದ್ದಾರೆ. ಇಟ್ಕೆಯಲ್ಲಿ ಹೊಡೆದಿರೋ ಮಾರ್ಕ್ಸೇ ಇದು. ಏರಿಯಾದಲ್ಲಿ ಆಗೋ ಜಗಳ, ಮನಸ್ತಾಪ, ವೈಷಮ್ಯಗಳನ್ನ ಬಗೆಹರಿಸಬೇಕಾಗಿದ್ದ ಕಾರ್ಪೊರೇಟರ್ ಲೋಕೇಶ್ ಖುದ್ದು ಇವರ ಮೇಲೆ ಸುತ್ತಿಗೆಯಿಂದ ಹಲ್ಲೆ ಮಾಡಿದ್ರಂತೆ. ಅಪ್ಪನ ಮೇಲೆ ಆಗ್ತಿದ್ದ ಹಲ್ಲೆಯನ್ನು ತಡೆಯೋಕೆ ಬಂದ ಮಧುಸೂದನ್ ಮೇಲೆ ಕೂಡ ಕಲ್ಲು ಹಾಗೂ ಇಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ. ಖುದ್ದು ಕಾರ್ಪೊರೇಟರ್ ಹಲ್ಲೆ ಮಾಡಬೇಕಾದ್ರೆ ಅವರ ಸಹಚರರು ಸುಮ್ಮನೆ ನಿಲ್ಲೋಕೆ ಸಾಧ್ಯನಾ? ಇಷ್ಟೆಲ್ಲವನ್ನ ನೋಡ್ತಾ ಇದ್ದ ಸ್ಥಳೀಯರೇ ಕೊನೆಗೆ ಜಗಳ ಬಿಡಿಸಿ ರಾಜಣ್ಣನವರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಲೋಕೇಶ್ ರಾಜಣ್ಣನವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮಧುಸೂದನ್ ಆರೋಪ. ಕಾರಣ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ನಮ್ಮ ತಂದೆಯವರು ಮೊದಲಿಂದನೂ ಕಾಂಗ್ರೆಸ್ನಲ್ಲೇ ಇದ್ದಿದ್ದು. ಅವ್ರು ರಾಜಕೀಯವಾಗಿ ಸ್ವಲ್ಪ ಗುರುತಿಸ್ಕೊಂಡಿದ್ರು. ಅವರಿಗೆ ಅದು ತುಂಬಾ ಅಸೂಯೆ ಉಂಟು ಮಾಡಿತ್ತು BJP ಅವರಿಗೆಲ್ಲ. ನೀವು ಯಾಕೆ ಇಷ್ಟೊಂದೆಲ್ಲ ಓಡಾಡ್ತೀರಾ, ನಿಮಗೇನೋ ಒಂದು ಮಾಡ್ತೀವಿ ಹಂಗೆ ಹಿಂಗೆ ಅಂತ. ನಾವು ಮನೆ ಹೊಡೆದಾಕಿ 3 ವರ್ಷ ಆಗಿತ್ತು, ಹಳೆ ಮನೇಲಿ ಇದ್ದಿದ್ದು. ಕಟ್ಟಕ್ಕಂತ ಸ್ಟಾರ್ಟ್ ಮಾಡಿದ್ದು. ಅವಾಗ ಬಂದು ನೀವು ಯಾಕೆ ಮಣ್ಣೆಲ್ಲ ತೆಗ್ದು ರೋಡ್ಗೆ ಹಾಕ್ತಾ ಇದ್ದೀರಾ, ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತೀವಿ, ನೀವು ಇಷ್ಟು ನಮಗೆ ಕೊಟ್ಬಿಟ್ಟು ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಹೇಳಿದ್ದು ಅಂತ. ರಾಜಣ್ಣನವರ ಮೇಲೆ ಹಲ್ಲೆ ನಡೀತಾ ಇದ್ದ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಪೊರೇಟರ್ ವಿರುದ್ಧ ಪ್ರತಿಭಟನೆಗಿಳಿದ್ರು. ಮಲ್ಲಸಂದ್ರದ ವಾರ್ಡ್ ಆಫೀಸ್ ಎದುರು ಲೋಕೇಶ್ರನ್ನ ಬಂಧನಕ್ಕೆ ಆಗ್ರಹಿಸಿ ಧರಣಿ ನಡೆಸಿದ್ರು. 5 ವರ್ಷದಿಂದ ಅವರು ಶಾಸಕರಾಗಿದ್ದಾಗ ಒಂದೊಂದು ಆಗಿಲ್ಲ. ಇದನ್ನ ಸರ್ವಾಧಿಕಾರ ಅದು ಕೊನೆ ಆಗಬೇಕದು. ತಾವು ಕೈ ಜೋಡಿಸ್ಬೇಕು, ದಯಮಾಡಿ ಹೇಳ್ತಾ ಇದ್ದೀನಿ. ತಾವುಗಳು ಕೈ ಜೋಡಿ, ತಾವು ಹೋಗಿ ನೋಡಿ, ಹೋಗಿ ಬೆನ್ನುಮೂಲೆ ಸುತ್ತಿ ತಾಂಡು ಬೆನ್ನುಮೂಲೆಗೆ ಹೊಡೆದಿದ್ದಾನೆ. ಸುತ್ತಿ ಅವನ ಮಗನಿಗೆ ಕಾಲ್ ಮೇಲೆ ಹೊಡೆದಾನೆ ಕಾರ್ಪೊರೇಟ್ರು. ನೋಡಿ ನೋಡಿ ಅಲ್ಲಿ ಪಾಪ ಅವ್ನ ಇಂಜಿನಿಯರ್ ಹುಡುಗ, ಅವ್ನಿಗೇನು ಅವನು ಕ್ಲೀನ್ ಮಾಡ್ತಾ ಇದ್ರು ನೋಡ್ರಿ ಅಲ್ಲಿ. ತಾವು ದಯಮಾಡಿ ಹೋಗಿ ನೋಡಿ. ಈ ಪ್ರಕರಣದ ಬಗ್ಗೆ ಖುದ್ದು ಕಾರ್ಪೊರೇಟರ್ನ ನಾವು ಮಾತನಾಡಿಸಿದ್ವಿ. ಆಗ ಅವರು ತಮ್ಮ ಮೇಲೆ ರಾಜಣ್ಣ ಮತ್ತು ಮಧುಸೂದನ್ ಮಾಡಿರೋ ಆರೋಪವನ್ನ ತಳ್ಳಿ ಹಾಕಿದ್ರು. ಇಡೀ ಪ್ರಕರಣದ ಬಗ್ಗೆ ಅವರು ನೀಡಿದ ಸ್ಪಷ್ಟನೆ ಹೀಗಿತ್ತು. ಅಲ್ಲಿ ನಾನು ಕೆಲಸ ನೋಡೋಣ ಅಂತ ಹೋದಾಗ ನಮ್ಮ ಕಾರ್ಯಕರ್ತರು ಜಯರಾಮ್ ಅಂತ ಇದ್ದಾರೆ, ಅವರು ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಅವ್ರನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ ರಾಜಣ್ಣ ಅವ್ರ ಮಗ, ಈ ಕಾಂಗ್ರೆಸ್ ಮುಖಂಡರು ಅಂತೇಳಿ ನನಗೆ ಅಲ್ಲಿ ಜನ ಯಾರು ಕೂಕಂತ ಇದ್ರು. ನಾವು ಹತ್ರಕ್ಕೆ ಹೋಗಿ ಏನು ರಾಜಣ್ಣ ಏನಾಯ್ತು ಬಿಡ್ಸೋಣ ಅಂತ ಹೋದಾಗ ನಮ್ಮನ್ನು ಅವಾಚ್ಯ ಶಬ್ದದಿಂದ ಬೈದು ಇಟ್ಕೆ ತಗೊಂಡು ಹೊಡಿಯೋಕ್ಕೆ ಬಂದರು. ಅದಕ್ಕೆ ಅವಾಚ್ಯ ಶಬ್ದದಿಂದ ಬೈದರು ನಿಮಗೆ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ನಮ್ಮ ಪಬ್ಲಿಕ್ ಯಾರು ಅಲ್ಲಿ ಇದ್ದವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಾವು ಅವ್ರನ್ನ ಬಿಡ್ಸೋಕೆ ಹೋಗಿದ್ದು. ಅವರು ಇವರು ಜಯರಾಮ್ ಅನ್ನೋರಿಗೆ ಹೊಡಿತಾಯಿದ್ರು. ನಾವು ಆ ಬಿಡ್ಸೋಕೆ ಹೋದಾಗ ಗಲಾಟೆಯಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದರು. ನಾವು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಬ್ಬರು ಗಿರೀಶನ್ನ ಮತ್ತು ಜಯರಾಮ್ ಅನ್ನೋರಿಗೆ ಹಲ್ಲೆ ಆಗಿದೆ. ಜಯರಾಮ್ ಅನ್ನೋರಿಗೆ ಹಾರ್ಟು ನಾವು KC ಜನರು ಅಡ್ಮಿಟ್ ಮಾಡಿದಾಗ ECGನಲ್ಲಿ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟರು. ನಾವು ಅವಾಗ ಅಲ್ಲಿಂದ ಕೊಲಂಬಿಯಾಗೆ ಹೋಗಿ ರಾತ್ರಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಬಂದಿದ್ದೀನಿ. ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋದನ್ನು ನಾನು ತಡೆಯೋದಕ್ಕೆ ಹೋಗಿದ್ದೀನಿ.
ಇನ್ನು ಈ ಬಗ್ಗೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪರ ವಿರೋಧ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದಲೇ ಸತ್ಯಾಂಶ ಹೊರಬರಬೇಕಿದೆ. ಇದು ಮಲ್ಲಸಂದ್ರದಲ್ಲಿ ನಡೆದ ಒಂದು ಘಟನೆಯಾದ್ರೆ ಶಿವಾಜಿನಗರದಲ್ಲಿ ಇದಕ್ಕಿಂತಲೂ ಘೋರವಾದ ಪಾತಕವನ್ನ ಕಾರ್ಪೊರೇಟರ್ ಮಗನೇ ಎಸಗಿದ್ದಾನೆ. ಅಲ್ಲಿ ನಡೆದಿರೋ ಕೃತ್ಯದ ಬಗ್ಗೆ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.